ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತುಂಬ ಜನಕ್ಕೆ ಡೌಟ್ ಇತ್ತು. ಸೊ ಅದ್ರ ಬಗ್ಗೆ ಸುಮಾರಷ್ಟು ನಮಗೆ ಮೀಡಿಯಾಗಳಲ್ಲಿ ಮತ್ತು ಅವರು ಏನಂತ ಹೇಳಿದರೆ ಕಾಂಗ್ರೆಸ್ ಸರ್ಕಾರದವರೇ ಸಿದ್ದರಾಮಯ್ಯ ಸರ್ ಅವರಾಗಿರ್ಬೋದು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಬೋದು ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ನಾವು ಡಿಸೆಂಬರ್ ಹಾಕ್ತೀವಿ, ಜನವರಿಗೆ ಹಾಕ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಸೊ ಅದೇ ರೀತಿ ನಾವು ಅಪ್ಡೇಟನ್ನು ಮಾಡಿದ್ವಿ. ಸೊ ಇವಾಗ ಫೈನಲಿ ಬಂದು ಇದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಸೊ ಅದೇನು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಏನಪ್ಪ ಅಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣ ಬಂದು ಆಲ್ರೆಡಿ ಬರ್ತಾ ಇದೆ. ನಿನ್ನೆ ಸಂಜೆ 7 ಗಂಟೆಯಿಂದನೇ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಕೇಳ್ಬೋದು 5:15ಗೆಲ್ಲ ಬ್ಯಾಂಕ್ ಕ್ಲೋಸ್ ಆಗುತ್ತೆ ದೀಪ, ನೀವೇನು ಹಿಂಗೆ ಹೇಳ್ತಾ ಇದ್ದೀರಲ್ಲ ಅಂತ ಕೇಳ್ಬೋದು. ಹೌದು, 5:15ಗೆ ಬ್ಯಾಂಕ್ ಕ್ಲೋಸ್ ಆಗುತ್ತೆ 5 ಗಂಟೆಗೆ. ಬಟ್ ಬ್ಯಾಂಕ್ ವರ್ಕಿಂಗ್ ಟೈಮಲ್ಲಿ ನಾವು ಒಂದು ಚೆಕ್ಕನ್ನು ಪ್ರೆಸೆಂಟ್ ಮಾಡಿದಾಗ ಅದು ಸ್ವಲ್ಪ ಟೈಮ್ನ ತೊಗೊಂಡು ನಮಗೆ ಕ್ರೆಡಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಪ್ರೊಸೀಜರ್ ಪ್ರಕಾರ ಅವ್ರು ಏನು 4 ಹಂತದಲ್ಲಿ ಅಮೌಂಟನ್ನು ಹಾಕ್ತಾ ಇದ್ದಾರಲ್ವ, ಆ ಅಮೌಂಟು ಅವರ ಒಂದು ಏನಂತ ಹೇಳಿದರೆ ಅವರ ಒಂದು ಸಿಸ್ಟಮ್ ಅಪ್ಡೇಟ್ ಪ್ರಕಾರ ಅದು ನಮಗೆ ಕ್ರೆಡಿಟ್ ಆಗ್ತಾ ಬರ್ತಾ ಇದೆ. ಆಲ್ಮೋಸ್ಟಲ್ಲಿ ಇವತ್ತು ಬೆಳಗ್ಗೆನೂ ಸುಮಾರಷ್ಟು ಜನಕ್ಕೆ ಬಂದಿದೆ. ನನ್ನ ಕಮೆಂಟನ್ನು ಹಾಕ್ತೀನಿ, ಇಲ್ಲಿ ನೀವು ನೋಡ್ಬೋದು. ಸುಮಾರಷ್ಟು ಜನ ಆಲ್ರೆಡಿ 15ನೇ ಕಂತಿನ ಹಣನ ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ 15 ಕಂತು ಅಂತ ಹೇಳಿದರೆ ಆಲ್ಮೋಸ್ಟ್ ಅಲ್ಲಿ 30,000 ದುಡ್ಡು ಆಯಿತು. ನಮ್ಮ ಗೃಹಲಕ್ಷ್ಮಿ ಅವ್ರ ಹತ್ರ 30,000 ಇವಾಗ ದುಡ್ಡು ಯಾರೆಲ್ಲ ಬಿಡಿಸ್ಕೊಂಡಲ್ಲೇ ಇದ್ದಾರೋ ಅವ್ರ ಬ್ಯಾಂಕ್ಗಳಲ್ಲಿ 30,000 ಐತೆ. ಬಿಡಿಸ್ಕೊಂಡು ಯೂಸ್ ಮಾಡಿರೋ ಅಕೌಂಟಲ್ಲಿ 2,000 ಇಲ್ಲ. ನೀವೆಷ್ಟು ಬ್ಯಾಲೆನ್ಸ್ ಉಳಿಸಿರ್ತೀರೋ ಆ ಒಂದು ಹಣ ಇರುತ್ತೆ. ಇದು ನಿಮಗೆ ಅಂತಲೇ ಸರ್ಕಾರದವ್ರು ಕೊಟ್ಟಿರ್ತಕ್ಕಂಥ ಒಂದು ಯೋಜನೆ ಇದೆ. ಸೊ ಅದನ್ನು ಎಷ್ಟೋ ಜನ ತುಂಬ ಒಂದು ಒಳ್ಳೊಳ್ಳೆ ಕೆಲಸಗಳಿಗೆ ಉಪಯೋಗಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಸುಮಾರಷ್ಟು ಜನಕ್ಕೆ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳೋದಾದರೆ ಸುಮಾರು ಜನಗಳಿಗೆ ಬಂದು 11, 12ನೇ ಕಂತಿಂದನೇ ಹಣಗಳು ಬಂದಿಲ್ಲ. ಅಂದರೆ ಅದು ಏನಕ್ಕೆ ಅಂತ ಹೇಳಿದರೆ ಲಾಸ್ಟ್ ಕಳೆದ ತಿಂಗಳದು ಕ್ಲಿಯರ್ ಆಗಬೇಕಿತ್ತು. 11, 12ನೇ ಕಂತಿನ ಹಣದಲ್ಲಿ ಒಂದಷ್ಟು ಜನರದ್ದು ತಾಂತ್ರಿಕ ದೋಷದಿಂದ ಪೆಂಡಿಂಗ್ ಇಟ್ಕೊಂಡಿದ್ರು. ಈ ಒಂದು 80,000 ಜನನ ಹೊರತುಪಡಿಸಿ ಸ್ವಲ್ಪ ಜನದ ಹಣ ಬಂದು ತಾಂತ್ರಿಕ ದೋಷದಿಂದ ಅದನ್ನು ಇಟ್ಕೊಂಡಿದ್ರು. ಬಟ್ ಅದು ಕ್ಲಿಯರ್ ಆಗುತ್ತೆ ಅನ್ನೋ ಟೈಮಲ್ಲಿ ಈ ಒಂದು ರೇಷನ್ ಕಾರ್ಡ್ದು ಬಂದುಬಿಡ್ತು. ರೇಷನ್ ಕಾರ್ಡ್ ಪರಿಷ್ಕರಣೆ ಸ್ಟಾರ್ಟ್ ಆಯಿತು. ಸೊ ಆವಾಗ ಸರ್ಕಾರ ಏನು ಮಾಡ್ತು ಅಂತ ಹೇಳಿದ್ರೆ ಅದನ್ನು ಸ್ಟಾಪ್ ಮಾಡ್ತು. ಇಷ್ಟು ಡಿಲೇ ಆಗಲಿಕ್ಕೆ ಅದೇ ಕಾರಣನೇ. ಸೊ ಅದನ್ನು ಸ್ಟಾಪ್ ಮಾಡಿ ಆದಮೇಲೆ ಇವಾಗ ಯಾರ್ದೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯೋ ಅಂಥವ್ರದ್ದು ಹಣ ಬರೋದಿಲ್ಲ. ಸೊ ಹೊಸದಾಗಿ ರೇಷನ್ ಕಾರ್ಡಿಗೆ ಆಲ್ರೆಡಿ ಅರ್ಜಿನ ಬಿಟ್ಟಿದ್ದಾರೆ, ತಿದ್ದುಪಡಿಗೂ ಅವಕಾಶನ ಕೊಟ್ಟಿದ್ದಾರೆ. ನಾನು ಹಳೆ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಹೊಸ ಗಂಟ್ಲು ಸರಿ ಇಲ್ಲ ಏನು ಅನ್ಕೋಬೇಡಿ. ಸೊ ಹೊಸ ರೇಷನ್ ಕಾರ್ಡಿಗೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ತಿದ್ದುಪಡಿನಲ್ಲಿ ನಮಗೆ ಯಾವುದಕ್ಕೆಲ್ಲ ಅವಕಾಶನ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ಹೋಗಿ ನೋಡ್ಕೋಬೋದು. ಆದರೆ ರೇಷನ್ ಕಾರ್ಡಿಂದ ಹೆಸರನ್ನ ಹೊರ ತೆಗಿಲಿಕ್ಕೆ ಇನ್ನು ಬಿಟ್ಟಿಲ್ಲ. ಬಟ್ ತಿದ್ದುಪಡಿ ಅಂತ ಹೇಳಿದರೆ ಏನೇನೆಲ್ಲ ಇದೆ ಅಂತೇಳಿ ನಾನು ಅದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಅಲ್ಲಿ ಹೋಗಿ ನೋಡಿ, ಲಿಂಕನ್ನು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಈ ಥರದ್ದೆಲ್ಲ ಅವ್ರು ಹೇಳಿದರು ನಾವು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ 15 ಕಂತಿನ ಹಣ ಆಗಿರ್ಬೋದು ಅಥವಾ ಮುಂದೆ ಬರ್ತಕ್ಕಂಥ ಕಂತುಗಳು ಏನು 5 ಗ್ಯಾರಂಟಿ ಯೋಜನೆ ಇದಾವಲ್ವ, ನಾವು ಅದನ್ನು ನಿಲ್ಲಿಸೋದಿಲ್ಲ. ವಿರೋಧ ಪಕ್ಷದವ್ರು ಎಷ್ಟೇ ವಿರೋಧ ಮಾಡಿದ್ರು ನಾವು ಇದನ್ನು ನಿಲ್ಲಿಸೋದಿಲ್ಲ, ನಾವು ಕೊಡ್ತೀವಿ ಅನ್ನೋ ಒಂದು ಭರವಸೆನ ಕೊಟ್ಟಿದ್ರು. ಡಿಲೇ ಆಗುತ್ತೆ ಬಟ್ ನಾವು ಇದನ್ನು ಸ್ಟಾಪ್ ಮಾಡಲ್ಲ, ಕೊಡ್ತೀವಿ ಅಂತ ಹೇಳಿದರು. ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳ್ತಾರಲ್ವ. ಸೊ ಅವ್ರ ಮಾತಿಗೆ ತಪ್ಪಲಾರ್ದಂಗೆ ಅವರ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅವರ ಹಣನ ಜನವರಿ ಅಂತ ಹೇಳಿದರು. ಬಟ್ ನಾವು ಜನವರಿ ಕೊಡ್ತಾರೆ ಅಂದ್ಕೊಂಡಿದ್ವಿ. ಬಟ್ ನಿನ್ನೆ ರಾತ್ರಿಯಿಂದನೇ ಇದು ಒಂಥರ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸುಮಾರಷ್ಟು ಜನ ನಿನ್ನೆ ಸಂಜೆ ಒಂದು 7 ಗಂಟೆಯಿಂದ 10 ಗಂಟೆವರೆಗೂ ಹಣ ಬಂದಿದೆ, ರಿಸೀವ್ ಮಾಡ್ಕೊತಾ ಇದ್ದಾರೆ. ಸೊ ನಿಮಗೆ ಇವಾಗ ಯಾರಿಗೆಲ್ಲ 15ನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ. ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.